ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥ, ಇದರ ಒಂದು ಸಾರ ರೂಪದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅವರ ಸುಪುತ್ರ ಶ್ರೀ ವಾಮನ್ ಬೇಂದ್ರೆಯವರು ಬರೆದಂತಹ ಈ ಲೇಖನ ಬೇಂದ್ರೆ ಜೀವನ ಪರಿಚಯ ಅದು ನೋಡ್ತಾ ಇದ್ದೇವೆ. ಮುಗದ್ ಅವರು ಹಿಂಡಲ್ಗಾ ಜೈಲಿನಿಂದ ಮುಗದ್ನಲ್ಲಿ ನಜರಬಂದಿ ಕೈದಿ ಆಗ್ತಾರೆ. ಯಾಕಂದರೆ ಅವರ ಕಕ್ಕನ ಆರೋಗ್ಯ ಕೆಟ್ಟು ಆ ಕಕ್ಕ ಬಂಡೋಪಂತರು ಧಾರವಾಡಕ್ಕೆ ಬಂದುಬಿಡ್ತಾರೆ. ಆವಾಗ ಯಾವುದೋ ಒಂದು ಬ್ರಿಟಿಷ್ ಆಫೀಸರ್ಸ್ ದಯಾ ಇದ್ದದ್ದಕ್ಕೆ ಹಿಂಡಲ್ಗಾ ಜೈಲಿನಿಂದ ಮುಗದಿನೊಳಗೆ ನಜರ್ ಬಂದು ಕೈಲಿ, ಅಂದರೆ ಊರು ಬಿಟ್ಟು ಹೋಗೋಂಗಿಲ್ಲ, ಒಂದು ಕಡೆ ಇರಬೇಕು, ಒಂದು ಯಾವುದೋ ಗೌಡನ ಮನೆ ಕಟ್ಟಿ ಮೇಲೋ ಅವ್ರ ರೂಮ್ನಾಗೋ ಅದು ಗುಡಿ ಕಟ್ಟಿ ಒಳಗೋ ಗುಡಿಯಾಗೋ ಎಲ್ಲೋ ಇರ್ಬೇಕು ಇವರು. ಹಂಗೆ ಮಾಡಿಬಿಟ್ಟಿರ್ತಾರೆ ಅವ್ರು ಬೇಂದ್ರೆ ಅವ್ರನ್ನ. ಆವಾಗ ಎಷ್ಟು ತಿಂಗಳಿದ್ರು ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಮುಗದಹಳ್ಳಿಯ ಒಂದು ದೇವಿಯ ಗುಡಿಯಲ್ಲಿ ಆವಾಗ ಒಂದು ಕವನ ಬರೆದಾರ ಅವರು. ಭೃಂಗದ ಬೆನ್ನೇರಿ ಬಂತು ಎಂಬ ಕವನದ ನಿರ್ಮಿತಿ ಆಯಿತೋ. ಆ ನಿರ್ಮಿತಿ ಇದು ಈ ನಾದ ಲೀಲೆಯ ಕೊನೆಯ ಪದ್ಯ, 50ನೇ ಪದ್ಯ, ಭಾವಗೀತ ಅಂತ ಟೈಟಲ್ ಕೊಟ್ಟಾರ ಅದಕ್ಕೆ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಈ ಭಾವಗೀತಕ್ಕೆ ಒಂದು ಕಥೆ ಅದು ನನಗೊಬ್ಬರು ಹೇಳಿದರು. ಮೋಸ್ಟ್ಲಿ ನನ್ನ ಗುರುಗಳು ಏನೋ, ಅವರು ಅಲ್ಲಿ ಒಂದು ಗುಡಿಯೊಳಗೆ ಅಲ್ಲಿರುವಂಥ ಗುಡಿ ಅಥವಾ ಮನೆಯೊಳಗೆ ಹಿಂಗೆ ಮಲ್ಕೊಂಡಿರ್ತಾರೆ. ಅಲ್ಲೇ ಅವು ಡೌಗಿಗಳದ್ದು ಛತ್ರ ಮ್ಯಾಲೆ ಛತ್ರ, ಆ ಛತ್ರದೊಳಗೆ ಅಲ್ಲೇ ಈ ಭೃಂಗಗಳು ಬಂದು ತೂತು ಮಾಡ್ತಿದ್ವು. ಆ ತೂತಿನೊಳಗೆ ಹೋಗ್ಬೇಕವು 1 2 3 ಹಿಂಗೆ ಹೋಗಿ ಅಲ್ಲೇ ಮನೆ ಮಾಡ್ತಾಯಿದ್ವು. ಉಯ್ ಅಂತೇನು ಸಪ್ಪಳ ಬರ್ತದಲ್ಲ, ಅದು ಭೃಂಗದ ಸಪ್ಪಳ. ಇವ್ರಿಗೆ ಮಲ್ಕೊಂಡಾಗ ನೋಡಿದಾಗ ಆ ಕಲ್ಪನೆಗಳು ಮೂಡಿದವು. ಅದಕ್ಕೆ ಅದೊಂದು ಇತಿಹಾಸ. ಹೆಂಗೆ ಬಂತು ನನ್ನ ಹತ್ರ ಕಲ್ಪನೆ ಹೆಂಗೆ ಹುಡ್ತೀವಿ ಅನ್ನೋದಕ್ಕೆ ಆ ಅದ್ಭುತವಾದ ಭೃಂಗದ ಒಂದು ಉದಾಹರಣೆಗೆ ವಾಸ್ತವಿಕ ನೋಟದ ಮೂಲಕ ಈ ಗೀತ ಹುಟ್ಟ್ಯದ ಅಂಥೇಳಿ ನನ್ನ ಗುರುಗಳು ಅಥವಾ ನಾನು ಇನ್ನೊಬ್ಬರು ಹೇಳಿದರು. ಅದನ್ನು ಬೇಂದ್ರೆ ಅವ್ರಿಗೆ ಹೇಳಿದ್ರಂತ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಗಾಳಿಯೊಡನೆ ತಿಳ್ಳಿಯಾಡುತ್ತಾಡುತ್ತದರ ಓಟ, ದಿಕ್ಪಟಗಳ ಹಾಯುತ್ತಿತ್ತು ಅದರ ಬಿದಿಗೆ ನೋಟ, ನಕ್ಕ ನಗುವೆ ಚಿಕ್ಕೆಯೊಡನೆ ಬೆಳೆಸುತ್ತಿತ್ತು ಕೂಟ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. 9 ನುಡಿಗಳು ಮಾತು ಮಾತು ಮಥಿಸಿ ಬಂದ ನಾದದ ನವನೀತ, ಹಿಗ್ಗ ಬೀರಿ ಹಿಗ್ಗಲಿತ್ತು ತನ್ನ ತಾನೇ ಪ್ರೀತ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. 9 ನುಡಿಯ ಪದ್ಯ. ನಾನು ಇದನ್ನು ವಾಚನ ಮಾಡಿದೆ. ಮುಂದೆ ಅವರು ಮುಗದಿನ ಜೈಲಿನಿಂದ ಮತ್ತೆ ಮನೆಗೆ ಬಿಡ್ತಾರೆ ಅವ್ರನ್ನ. ಆದರೆ ಎಲ್ಲಿಯೂ ಅವ್ರಿಗೆ ನೌಕರಿ ಕೊಡಬಾರ್ದು ಅಂತಂದು ಆರ್ಡರ್ ಆಗಿಬಿಡ್ತದೆ. ಆವಾಗ ಏನು ಮಾಡಬೇಕು, ಸುಮ್ಮನೆ ನಿರುದ್ಯೋಗಿಯಾಗಿ ಮನ್ಯಾಗ ಏನು ಕೂಡೋದು ಅಂಥೇಳಿ ಅವ್ರ ಕಕ್ಕ ಹೇಳ್ತಾನೆ, ಬಾ ಪುಣೆಕ್ಕೆ ಅಂತ ಹೇಳ್ತಾನೆ. ಅಲ್ಲಿ ನೀನು ಕಲಿ MA ಮಾಡು ಅಂಥೇಳಿ. ಮುಂದೆ ಅವ್ರು MA ಮಾಡಲಿಕ್ಕೆ ಪುಣೆಗೆ ಹೋಗ್ತಾರೆ. ಅವರಿಗೆ ಸಂಸಾರಿಕರಾಗಿರ್ತಾರೆ. 2 ಮಕ್ಕಳಾಗಿರ್ತಾವೆ ಅವ್ರಿಗೆ, ರಾಮಚಂದ್ರ ಪಾಂಡುರಂಗ ಅಂಥೇಳಿ. ಕಕ್ಕನ ಮನೆಯಾಗಿರಬೇಕು. ಎಷ್ಟು ನಾಚಿಕೆಯಾಗಿ ತೋರುತ್ತಿತ್ತು. ಅನಿರ್ವಾರವಾಗಿ ಪುಣೆಗೆ ಹೋದರು. ಆಗ ಗೋಕಾಕರು ಪುಣೆದಾಗಿದ್ದರು. ಆನಂದ ಕಥೆಗಾರರು ಅವರು. 4 ಹುಡುಗಿ ನನ್ನ ಕಿಲೋಮಟ್ಟಿ ಅವರೇ ಆನಂದ. ವಂಡರ್ಫುಲ್ ಸಣ್ಣ ಕಥೆ ಅದು. ಆಮೇಲೆ ಗೆಳೆಯರ ಗುಂಪು 1903 ಸ್ವಾಭಾವಿಕವಾಗಿ ಒಡೆದು ಬಿಡ್ತೀವಿ. ಯಾಕೆ ಹೊಡಿತು ಅಂದರೆ ಬೇಂದ್ರೆ ಜೈಲಿಗೆ ಹೋಗಿ ಬಂದಾನ, ಅವನ ಜೋಡಿ ಹೆಂಗಿರೋದು ಅಂಬೋದು ಕಾರಣ ಇರಬೇಕು. ಅದನ್ನು ಯಾರೂ ದಾಖಲ ಮಾಡಿಲ್ಲ. ಸ್ನೇಹಕ್ಕಿಂತ ಹಣದ ವಿಷಯ ಪ್ರಾಶಸ್ತ್ಯ ಪಡೆದದ್ದರಿಂದ ಗುಂಪು ಒಡೆಯಿತು ಎಂದು ತೋರುತ್ತದೆ.
ಅದ್ರ ಗುಂಪು ಹೊಡೆದ್ರೆ ಏನಾಯ್ತು ರೀ, ಆವಾಗ ಸಾಕಷ್ಟು ಮಿಂಚಿನ ಬಳ್ಳಿ ಹುಡ್ತೀವಿ, ಮನೋಹರ್ ಗ್ರಂಥಮಾಲೆ ಹುಡ್ತೀವಿ, ಲಲಿತ ಸಾಹಿತ್ಯ ಮಾಲೆ ಹುಡ್ತೀವಿ, ಸಾಧನಾ ಮುದ್ರಾಣ ಎಂಬ ಸಂಸ್ಥೆ ಇವೆಲ್ಲ ಬಂದು ಅದರ ಸಂದರ್ಭಕ್ಕೆ ಬಂದುಬಿಟ್ಟು 1935 ಬೇಂದ್ರೆಯವರು MA ಪರೀಕ್ಷೆ ಮುಗಿಸ್ತಾರೆ. ಪರೀಕ್ಷೆಗಾಗಿ ಓದಿ ಬೇಸರಪಟ್ಟಿದ್ದರು. ಕಕ್ಕನ ಒಂದು ಬಲವಂತನಕ್ಕೆ ಓದಿದ್ರು. ಆಮೇಲೆ ಹೋಗಿ ಅವರು ಆ ಚೌಪಾಟಿಯ ಸಮುದ್ರ ದಂಡಿಗೆ ಹೋಗಿ ಕೂತ್ಬಿಟ್ಟಿದ್ರಂತ ಪುಸ್ತಕ ಓದ್ಕೋತ. ರಿಸಲ್ಟ್ ಬರೋ ದಿವಸ ಯಾರೋ ರಿಸಲ್ಟ್ ತಂದ್ಬರು. ಗೋಕಾಕರು ಕೂತಿದ್ರಂತೆ. ಗೋಕಾಕ್ ಫಸ್ಟ್ ಕ್ಲಾಸ್ ಬಂದ್ರೆ ಬೇಂದ್ರೆ ಅವರು ಬರೀ ಪಾಸಾಗಿದ್ದರು. ಆಯಿತು, MA ಪಾಸಾದರು, ಅದೇ ಭಾಳ ಮುಖ್ಯದ. 35ನೇ ಇಸ್ವಿ ತನಕ ಅವ್ರು ಸೂರ್ಯೋಪಾಸನೆ ಮಾಡ್ತಿದ್ದರು. ನನಗೆ ವಾಮನ ಬೇಂದ್ರೆ ಹೇಳಿದ್ರಲ್ಲ, ಭಾಳ ಅದ್ಭುತವಾದಂಥ ಸೂರ್ಯ ನಮಸ್ಕಾರಗಳನ್ನು ಹಾಕ್ತಾಯಿದ್ರು ನಮ್ಮ ಅಪ್ಪಾಜಿ ಅಂತೂ ನನ್ನ ಮುಂದೆ ಹೇಳಿದ್ರು ಸ್ವತಃ ವಾಮನ ಬೇಂದ್ರೆ ಅವರು. ಆಮೇಲೆ ಅವ ಕೃಷ್ಣ ಅವ್ರ ಕಕ್ಕನ ಹತ್ರ ಹೋಗಿದ್ದ, ಬೇಂದ್ರೆ ಅವ್ರ ತಮ್ಮ ಕೃಷ್ಣ. ಅವಂಗೆ ಸಹಿತ ಒಂದು ಅಲ್ಲ, ಇನ್ನೊಂದು ಬಹಳ ಮಹತ್ವದ ಇದು ಅದೇನು MA ಪಾಸ್ ಆಯ್ತು ಬಂದರು. ಅಷ್ಟೊತ್ತಿಗೆ ಪಾಪ ಅವರ ಪ್ರೀತಿಯ ಕಕ್ಕ ಬಹಳ ಅನಾರೋಗ್ಯದಿಂದ ಆತ ಸಾವನ್ನಪ್ಪಿಡ್ತಾರೆ. ಆಶ್ರಯದಾತಂಥ ಕಕ್ಕ ತೀರ್ಕೊಂಡ್ಬಿಡ್ತಾರೆ. ಭಾಳ ದುಃಖ ಪಡ್ತಾರೆ ಬೇಂದ್ರೆ ಅವರು. ಆಮೇಲೆ ಈ ಒಂದು ತಮ್ಮ ಜವಾಬ್ದಾರಿ ಬೀಳುತ್ತೆ ಅಂಬೋರಂಗೆ ಆ ಕಕ್ಕಿ ಜೋಡಿ ಅವರ ಸಂಬಂಧಿಕರ ಒಂದು ಕನ್ಯಾ ತಗೊಂಬಂದು ತನ್ನ ತಮ್ಮ ಕೃಷ್ಣನ ವಿವಾಹವನ್ನು ಬೇಂದ್ರೆ ಅವರು ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಅವರು ಅಲ್ಲಿ ಯಾಕಿರಬೇಕು, ಧಾರವಾಡಕ್ಕೆ ಬಂದುಬಿಡ್ತಾರೆ. ಧಾರವಾಡಕ್ಕೆ ಬಂದು ಯಾಕೆ ಬಂದಿರ್ತಾರೆ ಅಂದರೆ ಅವ್ರಿಗೆ ಅವರ ಕಕ್ಕ ಒಂದು ಮನೆಯನ್ನು ಕೊಟ್ಟಿರ್ತಾನೆ, ಸಾಧನಕೇರಿ ಈಗಿನ ಮನೆಯನ್ನು ಮನೆ ಕೊಟ್ಬಿಟ್ಟಿರ್ತಾನೆ. ಮನೆಯಲ್ಲಿ ಬಂದಿರ್ತಾರೆ. ಆದರೆ ಆದಾಯ ಏನಿರಂಗಿಲ್ಲ. ಭಾಳ ಒಂದು ನಮೂನಿ ಬಡತನದ ಒಂದು ಭಾಗ್ಯ ಅವ್ರ ಹತ್ರ ಆಗಿರ್ತದೆ. ಆವಾಗ ಮಾಸ್ತಿ ಅವರಿಗೆ ಅದು ಗೊತ್ತಾಗ್ತದೆ. ಬೇಂದ್ರೆಯವರಿಗೆ ನೌಕರಿ ಇಲ್ಲ. ಅಣ್ಣ ಮಾಸ್ತಿಯವರ ಹೃದಯ ವೈಶಾಲ್ಯದಿಂದ ಬೇಂದ್ರೆಯವರಿಗೆ ಸಹಾಯ ಹಸ್ತ ನೀಡಿದರು. ಅಂದ್ರೇನು, ಹಣನೂ ಕೊಟ್ಟರು, ಜೀವನ ಪತ್ರಿಕೆಯ ಸಂಪಾದಕರನ್ನಾಗಿ ಮಾಡಿದರು. ಮಾಸ್ತಿಯವರೊಂದಿಗೆ ಬೇಂದ್ರೆಯವರು ಸಾಕಷ್ಟು ಪ್ರವಾಸ ಮಾಡಿದ್ದು ಈ ಕಾಲದಲ್ಲಿಯೇ. ಅನೇಕ ಸ್ಥಳಗಳಲ್ಲಿ ಭಾಷಣ ಮಾಡುವುದು, ಕವಿತಾ ವಾಚನ ಮಾಡುವುದು ಬೇಂದ್ರೆಯವರ ಪ್ರಮುಖ ಕೆಲಸವಾಗಿತ್ತು. ಆವಾಗ ಯಾರೋ ಒಂದಿಷ್ಟು ರೊಕ್ಕ ಕೊಡ್ತಿದ್ರು, ಅದರಿಂದ ಅವ್ರ ಬದುಕು ಸಾಕ್ತಾ ಇತ್ತು. ಬೇಂದ್ರೆಯವರು ಒಂದು ಕವನ ಹಾಡಿ ಒಂದಿಷ್ಟು ಅವರು ಎಲ್ಲರಲ್ಲಿಯೂ ಇತ್ತದು ಅದ್ಭುತವಾದಂಥ. ಆವಾಗ ಅದು ಯಾವುದೋ ಒಂದು ಮಾಸ್ತಿಯವ್ರಿಗೆ ಆ ಚಳಿಯಾಕೆ ಅಂಥೇಳಿ ಒಂದು ಕವನ ಈ ಗರಿಯೊಳಗಿಂದ ಭಾಳ ಸೇರಿತ್ತಂತೆ. ಅದನ್ನು ಹಾಡ್ರಿ ಅಂತಿದ್ರಂತೆ, ಚಳಿಯಾಕೆ ಅಂಥೇಳಿ. ಅಂದರೆ ಚಳಿ ಭಯಂಕರದು, ನಡುಗೋಡು ಗಡ ನಡುಗುವಂಥ ಚಳಿ. 1-2 ನುಡಿಯನ್ನು ವಾಚಿಸ್ತೇನೆ ನಾನು. ಸಿಗೆ ಹುಣ್ಣಿವೆ ಮುಂದೆ ಸೊಗಿನ ಚಂದ್ರಮ, ಸಾಗಿ ಬರುವ ಚಳಿಯಾಕೆ, ಹೊನ್ನ ಸೇವಂತಿಗೆಯ ಹೆರಳು ಬಂಗಾರದ, ಬೆಳ್ಳಿ ಸೇವಂತಿಗೆಯ ಬಳಿಯಾಕೆ, ಕಣ್ಣಿಗೆ ಕಾಣದೆ ಮೈ ಮುಟ್ಟಿ ತುಟಿ ಮುಟ್ಟಿ ಮಿಸುಕದೆ ಮುಸುಕಿಗೆ ಹೋಗುವಾಕೆ, ಅಡಿಗೊಮ್ಮೆ ನಡುಗಿ ಇರುಳು ಬೆಳದಿಂಗಳಕ್ಕೆ, ಬಿಳಿ ಮೋಡ ನಗುವಂತೆ ನಗುವಾಕೆ. ಅರ್ಥ ಮಾಡ್ಕೋಬೇಕಾಗ್ತದೆ. 10 ಸಲ ಓದಿದ್ರೆ ಅರ್ಥ ಆಗ್ತಾವೆ. ಈ ರೀತಿ ಅವರು ಬೇಂದ್ರೆಯವರು ಮಾಸ್ತಿಯವರು ಮನೆಯಾಗಿ ಭಾಳಷ್ಟು ದಿವಸ ಇದ್ದು ಬಿಡ್ತಾರೆ. ಅಲ್ಲಿದ್ದಾಗ ಆಮೇಲೆ ಮತ್ತೆ 1936 ಈಗ ಖಾಲಿ ಅಲ್ಲ, ನೌಕರಿ ಇಲ್ಲ. GV ಜೋಶಿ ಅವ್ರ ಜೋಡಿ ಕೂಡಿ ಉತ್ತರ ಕರ್ನಾಟಕ ಈಗೇನು ಕಲ್ಯಾಣ ಕರ್ನಾಟಕ ಹೋಗ್ತಿರಲ್ಲ, ಅಲ್ಲಿ ಅವರು ವಿಜಯನಗರದಲ್ಲಿ 600 ವರ್ಷದ ಒಂದು ಸಂಭ್ರಮ ಸಲುವಾಗಿ ಜನರಿಂದ ಹಣ ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಅದು ಅವ್ರಿಗೆ ಭಾಳ ಒಮ್ಮೆ ಹಿಡಿಸ್ತದೆ. ಆದರೆ ಅದು ಭಾಳ ಒಂದು ನಮೂನಿ ಕೆಟ್ಟ ಒಂದು ಜನರು ಹಿಂದೆ ಮುಂದೆ ನೋಡ್ತಿರ್ತಾರಲ್ಲ. ಹೀಗಾಗಿ ಜನರಿಂದ ಉತ್ಸವಕ್ಕಾಗಿ ಹಣ ಕೂಡಿಸುವ ಕೆಲಸ ಬೇಂದ್ರೆಯವರು ಮಾಡಿದ್ದು ಇದೇ ಕೊನಲು ಮತ್ತು ಕೊನೆ. ಯಾವುದೇ ರೀತಿಯಿಂದ ಇನ್ನೊಬ್ಬರ ಹತ್ತಿರ ಹಣ ಬೇಡುವುದು ಅಪಮಾನಕರ ಎಂದು ಬೇಂದ್ರೆಯವರ ಭಾವನೆ ಈ ಪ್ರವಾಸದಿಂದ ಮತ್ತಷ್ಟು ದೃಢವಾಯಿತು. ನಮಸ್ಕಾರ, ಮತ್ತೆ ನಾಳೆ.